ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ವಿಲ್ ಯು ಬಿ ದೇರ್ ಅನ್ನೋ ಒಂದು ಕೊರಿಯನ್ ಟೈಮ್ ಟ್ರಾವೆಲ್ ಮೂವಿನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ ಫಸ್ಟ್ ಹಾಫ್ ಅಪ್ಲೋಡ್ ಆಗಿದೆ. ಇನ್ನು ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ ಅಥವಾ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಅದನ್ನ ನೋಡ್ಕೊಂಡ್ ಬನ್ನಿ. ಅವಾಗ್ಲೇ ನಿಮ್ಗೆ ಸೆಕೆಂಡ್ ಹಾಫ್ ಅರ್ಥ ಆಗೋದು. ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ ಹೀರೋ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟ್ ಹೀರೋ ಹತ್ರ ಬಂದಿರ್ತಾನೆ. ಅವ್ನು ತಿಳ್ಕೊಬೇಕಾಗಿರೋದೆಲ್ಲ ಒಂದೇ ಅಲ್ವಾ, ಹೀರೋಯಿನ್ ಹಿಂಗ್ ಸತ್ಲು ಏನಾಯ್ತು ಅಂತ ಕೇಳೋದಕ್ಕೆ. ಆಗ ನಮ್ ಹೀರೋ ಕೂಡ ಬೇರೆ ವಿಧಿ ಇಲ್ದೆ ಹೇಳ್ತಾನೆ, ಇನ್ ಸ್ವಲ್ಪ ದಿನದಲ್ಲಿ ಅವ್ಳು ಕೆಲಸ ಮಾಡ್ತಾ ಇರೋ ಆ ಡಾಲ್ಫಿನ್ ಶೋ ನಲ್ಲಿ ಒಂದು ಅಪಘಾತ ಆಗುತ್ತೆ, ಅದರಲ್ಲಿ ಅವಳು ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ತಾರೆ. ಅದ್ ಯಾವಾಗ ನಡೆಯುತ್ತೆ, ಹೆಂಗ್ ನಡೆಯುತ್ತೆ ಅಂತ ಇವನು ಕ್ವೆಶನ್ ಮೇಲೆ ಕ್ವೆಶನ್ ಆಗ್ತಾ ಇದ್ರೆ ಕೂಡ ನಮ್ ಹೀರೋ ಯಾವ್ದಕ್ಕೂ ಆನ್ಸರ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾನೆ. ಇದಕ್ಕೆ ಕಾರಣ ಈಗ ಪ್ರೆಸೆಂಟ್ ಅಲ್ಲಿ ಇರೋ ಅವ್ರ ಮಗಳು. ಆಕ್ಚುಲಿ ಆ ಟೈಮ್ ಅಲ್ಲಿ ಹೀರೋಯಿನ್ ಸತ್ತಾಗ ಒಂದ್ 5-10 ವರ್ಷಕ್ಕೆ ಯಾರ ಜೊತೆನೋ ಅವನು ಡೇಟಿಂಗು ಮಾಡಿರೋದಿಲ್ಲ, ಮದ್ವೆನೂ ಮಾಡ್ಕೊಂಡಿರೋದಿಲ್ಲ. ಅದಾದ್ಮೇಲೆ ಒಂದ್ 10 ವರ್ಷಕ್ಕೆ ಒಂದ್ ಹುಡುಗಿನ ಮೀಟ್ ಮಾಡಿ ಆ ಹುಡುಗಿನ ಮದ್ವೆ ಮಾಡ್ಕೊಂಡಿರ್ತಾರೆ. ಆ ಹುಡುಗಿಗೆ ಹುಟ್ಟಿರೋ ಮಗುನೇ ಇವಾಗ ಫ್ಯೂಚರ್ ಅಲ್ಲಿರೋ 20 ವಯಸ್ಸಿನ ಹುಡುಗಿ, ಅಂದ್ರೆ ನಮ್ ಹೀರೋ ಅವರ ಮಗಳು. ಈಗ ಇಲ್ಲಿ ಹೀರೋಯಿನ್ ನ ಕಾಪಾಡ್ಬಿಟ್ಟು ಪಾಸ್ಟ್ ಏನಾದ್ರೂ ಚೇಂಜ್ ಆಗೋದ್ರೆ ಅಲ್ಲಿ ಆ ಮಗಳು ಎಕ್ಸಿಸ್ಟ್ ಆದ್ರೆ ಹೊಟ್ಟೋಗ್ತಾಳಲ್ವಾ. ಆ ಮಗಳಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ. ಅವಳೆಲ್ಲಿ ಮರೆ ಆಗ್ಬಿಡ್ತಾಳ ಅಂತ ಭಯ ಪಟ್ಟು ಹೆಂಗ್ ನಡೀತು ಏನ್ ನಡೀತು ಅಂತ ಏನು ನಿಜಾನ ಹೇಳ್ತಾ ಇಲ್ಲ. ಅಂದ್ರೆ ಯಾವಾಗ ನಡೀತು ಅನ್ನೋ ನಿಜಾನ ಅವ್ನು ಹೇಳ್ತಾ ಇಲ್ಲ. ಇನ್ ಕೇಸ್ ಇವಾಗ ಪಾಸ್ಟ್ ಅಲ್ಲಿ ಹೀರೋಯಿನ್ ನ ಕಾಪಾಡ್ಬಿಟ್ರೆ ಅವನು ಹೀರೋಯಿನ್ ನೇ ಮದ್ವೆ ಆಗೋದು, ಹೀರೋಯಿನ್ ಜೊತೆ ಅವ್ನ ಸಂಸಾರನ ಕಟ್ಕೊಳ್ತಾನೆ. ಅವಾಗ ಇನ್ನೊಂದು ಹುಡುಗಿ ಜೊತೆ ಅವ್ನ ಮದ್ವೆ ಆಗೋ ಅವಶ್ಯಕತೆ ಇರೋದಿಲ್ವಲ್ಲ. ಹಂಗ್ ಮಾಡ್ಕೊಂಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿರೋ ಮಗಳು ಎಕ್ಸಿಸ್ಟ್ ಆಗೋದಿಲ್ವಲ್ಲ. ಆದ್ರಿಂದ ಅವ್ರ ಮಗಳನ್ನ ಕಳ್ಕೋಬಾರ್ದು ಅನ್ನೋದಕ್ಕೋಸ್ಕರ ಅವ್ನ್ ಯಾವ್ದೇ ನಿಜಾನ ಬಾಯ್ ಬಿಡ್ತಾ ಇಲ್ಲ. ಇವನಂತೂ ಓ ಅಂತ ಹತ್ಕೊಂಡ್ ಕೇಳ್ತಾ ಇರ್ತಾನೆ, ದಯವಿಟ್ಟು ನಿಜ ಹೇಳು ಅಂತ. ಆದ್ರೆ ಒಂದ್ ಸ್ಟೇಜ್ ಗೆ ಪಾಪ ನಮ್ ಹೀರೋಗೆ ಮನ್ಸ್ ಕೇಳ್ದೆ, ಆಯ್ತು ನಾನ್ ನಿಜಾನ ಹೇಳ್ತೀನಿ, ಆದ್ರೆ ಇದ್ರಿಂದ ಫ್ಯೂಚರ್ ಅಲ್ಲಿ ಯಾವ್ದೇ ಒಂದು ಚೇಂಜಸ್ ಆಗ್ಬಾರ್ದು. ನಾನ್ ನಿಜ ಹೇಳೋದಕ್ಕೆ ನಿನ್ಗೊಂದು 3 ಕಂಡೀಷನ್ ಹಾಕ್ತೀನಿ, ಅದಕ್ಕೆ ನೀನ್ ಒಪ್ಕೋಬೇಕು ಅಂದಾಗ ಆ ಪಾಸ್ಟ್ ಅಲ್ಲಿರೋ ಹೀರೋ ಕೂಡ ಸರಿ ಆಯ್ತು ಒಪ್ಕೊಳ್ತೀನಿ ಅಂತ ಹೇಳ್ತಾನೆ. ಹೀರೋ ಅವರ ಫಸ್ಟ್ 2 ಕಂಡೀಷನ್ ಹೇಳ್ತಾರೆ. ಒಂದು, ನೀನ್ ಹೀರೋಯಿನ್ ನ ಇವಾಗ ಕಾಪಾಡಿದ್ಮೇಲೆ ಅವಳ ಹತ್ರ ನೀನ್ ಬ್ರೇಕಪ್ ಮಾಡ್ಕೊಬಿಡ್ಬೇಕು ಅಂತ ಹೇಳ್ತಾನೆ. ಮತ್ತೆ ಸೆಕೆಂಡ್ ಕಂಡೀಷನ್, ಈಗ ನೀನ್ ಹೀರೋಯಿನ್ ನ ಕಾಪಾಡ್ದೆ ಅಂತ ಹೇಳಿ ನೀನ್ ಕ್ಲೋಸ್ ಫ್ರೆಂಡ್ ಆಗಿರೋ ಆ ಡಿಕ್ಕಾ ಹತ್ರ ಕೂಡ ನೀನ್ ಹೇಳ್ಬಾರ್ದು ಅನ್ನೋ ತರ ಹೇಳ್ತಾನೆ. ಸರಿ ಆಯ್ತು ಅಂತ ಪಾಸ್ಟ್ ಅಲ್ಲಿರೋ ಹೀರೋ ಕೂಡ ಒಪ್ಕೊಂಡ್ಬಿಟ್ಟ. ಅವ್ನಿಗಿರೋದೇನ್ ಇವಾಗ ಯೋಚನೆ, ಹೀರೋಯಿನ್ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು, ಅವಳು ಬದುಕಿದ್ರೆ ಸಾಕು ಅನ್ನೋದೇ ತಾನೆ. ಸೊ ಅವ್ನ ಅದು ಕಂಡೀಷನ್ ಗೆ ಒಪ್ಕೊಂಡ್ಬಿಟ್ಟ. ಆದ್ರೆ 3ನೇ ಕಂಡೀಷನ್ ನ ಇವಾಗ ಹೇಳೋದಿಲ್ಲ, ಇನ್ನೊಂದ್ ದಿನ ಹೇಳ್ತೀನಿ ಅಂತ ಹೇಳಿ ನಮ್ ಹೀರೋ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಈ ಪಾಸ್ಟ್ ಹೀರೋ ಕೂಡ ಮನೆಗೆ ಬಂದ್ಮೇಲೆ ಹೀರೋಯಿನ್ ಜೊತೆ ತುಂಬಾ ಖುಷಿಯಾಗಿ ಜೊತೆಗೆ ಮಲ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಅವಾಗ ಹೀರೋಯಿನ್ ಹೇಳಿರ್ತಾಳೆ, ನಮ್ಗೇನಾದ್ರೂ ಮಗು ಹುಟ್ಟಿದ್ರೆ ಆ ಮಗುಗ್ ನಾವ್ ಈ ತರ ಒಂದು ಹೆಸರನ್ನ ಇಡ್ಬೇಕು ಅಂತ ಹೇಳಿರ್ತಾನೆ. ಇದೇ ಹೆಸರನ್ನೇ ಫ್ಯೂಚರ್ ಅಲ್ಲಿರೋ ನಮ್ ಹೀರೋ ಅವ್ರ ಮಗಳಿಗೆ ಇಟ್ಟಿರೋದು. ಹಂಗಾದ್ರೆ ಏನು, 30 ವರ್ಷದಿಂದ ನಮ್ ಹೀರೋಯಿನ್ ನ ಮರ್ತಿಲ್ಲ ಅಂತ ತಾನೆ ಅರ್ಥ. ಇದನ್ನ ನೆನ್ಸ್ಕೊಂಡು ಪಾಸ್ಟ್ ಅಲ್ಲಿರೋ ಹೀರೋ ಸ್ವಲ್ಪ ಫೀಲ್ ಮಾಡ್ತಾನೆ. ಹಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ನಮ್ ಹೀರೋ ಡಾಕ್ಟರ್ ಆಗಿ ಅವ್ನ ವರ್ಕ್ ನ ಮಾಡ್ತಾ ಇದ್ರೆ ಆ ಕಡೆ ಅವಳ ಕೆಲ್ಸನ ಮಾಡ್ತಾ ಇರ್ತಾಳೆ. ಅವತ್ ಅವ್ರ ಫೋನ್ ಅಲ್ಲಿ ಮಾತಾಡ್ಕೋಬೇಕಾದ್ರೆ ಅವಳಿಗೆ ಲೀವ್ ಇರುತ್ತೆ. ಸೊ ತಕ್ಷಣ ಅವಳನ್ನ ನೋಡಕ್ ಹೋಗೋಣ, ಫ್ಲೈಟ್ ಹಿಡ್ಕೊಂಡು ಹೊರಟೋಗೋಣ ಅಂತ ಇವನು ಪ್ಲಾನ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ. ಆ ಟೈಮ್ ಅಲ್ಲಿ ಪ್ರೆಸೆಂಟ್ ನಮ್ ಹೀರೋ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಇಲ್ಲೋಡಪ್ಪ, ಏನ್ ಅವಳನ್ನ ನೋಡಕ್ ಹೋಗ್ತಾ ಇದೀಯಾ, ಇವತ್ತೇ ಅವಳು ಸಾಯೋ ದಿನ ಅಂತ ಒಂದು ವಿಷಯನ ಹೇಳ್ತಾರೆ. ಅಷ್ಟೇ ಅಲ್ಲ, ಅವನ ಟೆರಸ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಇವತ್ತೇ ಹೀರೋಯಿನ್ ಕೂಡ ಸಾಯೋದು, ಅಷ್ಟೇ ಅಲ್ಲ ಇದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ನಮ್ಮ ಅಪ್ಪ ಕೂಡ ಇವತ್ತೇ ಸಾಯೋದು. ನಮ್ಗೆ ನಮ್ಮ ಅಪ್ಪ ತುಂಬಾನೇ ಹಿಂಸೆ ಕೊಡ್ತಾ ಇದ್ರು ಅನ್ನೋ ವಿಷಯನ ನೀನ್ ಯಾವಾಗೂ ಹೀರೋಯಿನ್ ಹತ್ರ ಹೇಳಿಲ್ಲ, ಇನ್ ಹೇಳೋದು ಇಲ್ಲ. ಅವ್ರು ಸತ್ತಿದಂತ ವಿಷಯ ನಿನ್ಗೆ ಗೊತ್ತಾದ್ರೂ ಈ ವಿಷಯನ ಕೂಡ ನೀನ್ ಹೀರೋಯಿನ್ ಹತ್ರ ಹೇಳಲ್ಲ. ಇವಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ದಲ್ವಾ, ಆದ್ರೆ ಕಾಲ್ ಮಾಡ್ಬಿಟ್ಟು ಇಲ್ಲ ನನ್ಗೆ ಬರಕ್ ಆಗೋದಿಲ್ಲ ಅಂತ ಅವಳ ಹತ್ರ ಹೇಳ್ತೀಯ, ನೀನ್ ಅಲ್ಲಿಗೆ ಹೋಗೋದಿಲ್ಲ. ಅದಾದ್ಮೇಲೆನೆ ಅವಳು ಸಾಯೋದು ಅಂತ ಹೀರೋ ಪಾಸ್ಟ್ ನ ದಾಟ್ಕೊಂತಾನೆ ಬಂದಿರ್ತಾರೆ. ಅವಾಗ ಏನೆಲ್ಲ ನಡೀತು ಅನ್ನೋದನ್ನ ಇವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅಷ್ಟರ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಕೂಡ ತೋರಿಸ್ತಾರೆ. ಈ ತರ ಒಂದು ಇಂಪಾರ್ಟೆಂಟ್ ವರ್ಕ್ ಬಂತು, ನಾನ್ ಬರಕ್ ಆಗಲ್ಲ ಅಂತ ಹೇಳಿ ಅವ್ರ ಕಾಲ್ ನ ಕಟ್ ಮಾಡಿದ್ಮೇಲೆ ಹೀರೋಯಿನ್ ಗೆ ಬೇಜಾರಾಗುತ್ತೆ. ಅದೇ ಟೈಮ್ ಅಲ್ಲಿ ಹೀರೋಯಿನ್ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಒಂದು ಡಾಲ್ಫಿನ್ ಗೆ ಹುಚ್ಚಿಡ್ದಂಗ್ ಆಡ್ತಾ ಇರುತ್ತೆ ನೀರಲ್ಲಿ. ಈ ಕಡೆ ಆ ಕಡೆ ಅದಕ್ಕೆ ಅದೇ ಡಿಕ್ಕಿ ಹೊಡ್ಕೊಂಡು ಈ ಕಡೆ ಆ ಕಡೆ ಜಂಪ್ ಮಾಡ್ತಾ ಇರುತ್ತೆ. ಯಾರ ಕೈಲೂ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಅದೇ ಹತ್ರ ಡಿಕ್ಕಿ ಹೊಡ್ಕೊಂಡು ಗಾಯ ಮಾಡ್ತಾ ಇರೋದನ್ನ ಹೀರೋಯಿನ್ ಕೈಲಿ ನೋಡಕ್ಕೂ ಆಗಲ್ಲ. ಅವಳ ಜಾಕೆ ಬಂದ್ಬಿಟ್ಲು. ಚಿಕ್ಕ ಮಗುವಿಂದ ಅದನ್ನ ಸಾಕಿರ್ತಾರಲ್ವ, ಒಂದ್ ಮಗು ತರ ನೋಡ್ಕೊಂಡಿರ್ತಾರೆ. ಆತರ ಗಾಯ ಮಾಡ್ಕೊಳ್ತಾ ಇದ್ರೆ ಯಾರ ತರ ನೋಡ್ಕೊಂಡು ಸುಮ್ನೆ ಇರ್ತಾರೆ. ಅದಕ್ಕೆ ನಮ್ ಹೀರೋಯಿನ್ ಕಾಪಾಡ್ಬೇಕು ಅಂತ ಹೇಳಿ ನೀರಿಗೆ ಜಿಗ್ದು ಅದನ್ನ ಕಾಪಾಡಕ್ಕೆ ಅಂತ ನೋಡ್ತಾರೆ. ಆದ್ರೆ ಆಲ್ರೆಡಿ ಅದೇ ಹುಚ್ಚುಚ್ಚಾಗಿ ಆಡ್ತಾ ಇರುತ್ತೆ. ಮುಂದ್ಗಡೆ ಯಾರು ಬಂದ್ರು ಹಿಂದ್ಗಡೆ ಯಾರು ಬಂದ್ರು ಅಂತ ನೋಡುತ್ತೆ. ನಮ್ ಹೀರೋಯಿನ್ ಕೂಡ ತುಂಬಾ ಫೋರ್ಸ್ ಆಗಿ ಗುದ್ದಿ ಅವಳು ಹಂಗೆ ನೀರಲ್ಲೇ ಬಿದ್ದು ಸತ್ತು ಹೋಗ್ತಾಳೆ. ಈ ತರನೇ ಆಕ್ಸಿಡೆಂಟ್ ಅಲ್ಲಿ ಅವಳು ಸತ್ತಿರೋದು. ಇದನ್ನ ಇವಾಗ ಪಾಸ್ಟ್ ಅಲ್ಲಿ ಇರೋ ಹೀರೋ ನಂಬೇಕು ಅನ್ನೋದಕ್ಕೋಸ್ಕರ ಪ್ರೆಸೆಂಟ್ ಅಲ್ಲಿ ಹೀರೋ ಒಂದು ನ್ಯೂಸ್ ಪೇಪರ್ ನ ಕೂಡ ತಗೊಂಡ್ಬಂದಿರ್ತಾನೆ. ಆ ಟೈಮ್ ಅಲ್ಲಿ ಈ ತರ ಡಾಲ್ಫಿನ್ ಶೋ ನಲ್ಲಿ ಈ ತರ ನಡೆದಿತ್ತು ಅನ್ನೋದು ವಿತ್ ಪ್ರೂಫ್ ಅವನು ಪ್ರೂವ್ ಮಾಡ್ತಾನೆ. ಅಷ್ಟೇ ಇಲ್ಲ, ಒಂದು ಐಡಿಯಾನ ಕೂಡ ಕೊಡ್ತಾನೆ ಹೀರೋಯಿನ್ ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂತ. ಈಗ ನೀನು ಹೀರೋಯಿನ್ ಗೆ ಕಾಲ್ ಮಾಡ್ಬಿಟ್ಟು ಅಪ್ಪ ಸತ್ತಿರೋ ವಿಷಯನ ನೀನ್ ಅವಾಗ ಹೇಳಿರೋದಿಲ್ಲ, ಬಟ್ ಇವಾಗ ಹೇಳು, ಈ ತರ ನನ್ಗೊಂದು ಅಪ್ಪ ಇದ್ರು, ಅವ್ರು ಸತ್ತೋದ್ರು, ನೀನ್ ಈ ಜಾಗಕ್ಕೆ ಬಾ ಅಂತ ಅವಳನ್ನ ಇಲ್ಲಿಗೆ ಕರಿ. ಅವಳು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ರೆ ಅವಳು ಮತ್ತೆ ಡಾಲ್ಫಿನ್ ಶೋಗ್ ಹೋಗೋ ಅವಶ್ಯಕತೆ ಇರೋದಿಲ್ವಲ್ಲ. ಸೊ ಅವಳು ಸಾಯೋದಿಲ್ವಲ್ಲ, ಅವಳು ಬದುಕೇ ಇರ್ತಾಳೆ ಅಂತ ಒಂದು ಐಡಿಯಾನ ಕೊಟ್ಟಾಗ ಅದೇ ತರ ಹೀರೋ ಕೂಡ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಹೀರೋಯಿನ್ ಜಾಗಕ್ಕೆ ಬಂದ್ಮೇಲೆ ಕರ್ಕೊಂಡೋಗಿ ಅವ್ರ ಅಪ್ಪನ ತೋರಿಸ್ತಾನೆ. ಅವ್ರ ಈ ತರ ತುಂಬಾ ಸೀರಿಯಸ್ ಕಂಡೀಷನ್ ಇದ್ದಾರೆ, ಇನ್ ಸ್ವಲ್ಪ ಹೊತ್ತಲ್ಲಿ ಸತ್ತೋಗ್ತಾರೆ. ಇವ್ರೇ ನಮ್ಮಪ್ಪ. ಚಿಕ್ಕ ವಯಸ್ಸಿಂದ ನಮ್ಗೆ ತುಂಬಾನೇ ಹಿಂಸೆ ಕೊಟ್ಟು ಸಾಕಿದ್ರು, ತುಂಬಾನೇ ಹೊಡಿತಾ ಇದ್ರು, ಯಾವಾಗ
ಹೇಗೋ ಕುಡ್ದ್ಬಿಟ್ಟು ಬಂದ್ ನಮ್ಮಮ್ಮನ ಕೂಡ ಹೊಡೆಯೋರು. ಆದ್ರೆ ಹಿಂಸೆ ತಳಕ್ ಆಗ್ದೇನೆ ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಅವ್ರ ಹತ್ರ ಹೋದ್ಮೇಲೆ ಒಂದ್ 5 ವರ್ಷಕ್ಕೆ ತೀರೋಗಿದ್ದಾರೆ ಅಂತ ಒಂದು ನ್ಯೂಸ್ ಮಾತ್ರ ಬಂತೆ ಹೊರತು ಅವ್ರು ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ನಮ್ಮಪ್ಪನ ಬಿಟ್ಕೊಡಕ್ಕೂ ಆಗದೆ ಇಟ್ಕೊಳಕ್ಕೂ ಆಗದೆ ನಾನು ತುಂಬಾನೇ ಹಿಂಸೆ ಪಟ್ಟು ಊರ್ ಬಿಟ್ಟು ಹೊರಟೋದೆ. ಇವಾಗ ನಮ್ಮಪ್ಪ ಈ ತರ ಅಡ್ಮಿಟ್ ಆಗಿದ್ದಾರೆ, ಸ್ವಲ್ಪ ಹೊತ್ತಲ್ಲಿ ಸತ್ತೋಗ್ತಾರೆ. ಈ ತರ ಒಂದು ಮೋಸವಾದ ಫ್ಯಾಮಿಲಿಯಿಂದ ಬಂದಿರೋ ನಾನು ನಿನ್ನ ಮದ್ವೆ ಮಾಡ್ಕೊಂಡ್ರೆ ನಿನ್ಗೂ ಒಂದು ಒಳ್ಳೆ ಫ್ಯಾಮಿಲಿನ ಕೊಡಕ್ ನನ್ ಕೈಯಲ್ಲಿ ಆಗೋದಿಲ್ಲ, ಸೊ ನಾ ಇಬ್ರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಇದನ್ನೇ ಒಂದು ರೀಸನ್ ಆಗಿಟ್ಕೊಂಡು ಬ್ರೇಕಪ್ ಹೇಳ್ತಾನೆ. ಅಂದ್ರೆ ಪ್ರೆಸೆಂಟ್ ಇಂದ ಬಂದಿರೋ ನಮ್ ಹೀರೋ ಹೇಳಿರ್ತಾನಲ್ವಾ, ಫ್ಯೂಚರ್ ಚೇಂಜ್ ಆಗ್ಬಾರ್ದು ಅಂದ್ರೆ ಪಾಸ್ಟ್ ಅಲ್ಲಿ ನೀನ್ ಕೆಲಸ ಮಾಡ್ಲೇಬೇಕು ಅಂತ. ಅದಕ್ಕೋಸ್ಕರ ಬಲವಂತವಾಗಿ ಅವ್ನ ಈ ತರ ಬ್ರೇಕಪ್ ನ ಹೇಳೋದು. ಇದನ್ನ ಕೇಳಿಸ್ಕೊಂಡು ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಏನೋ ಹೇಳ್ತಾ ಇದೆಯಾ, ಯಾಕೋ ಈ ತರ ಎಲ್ಲ ಮಾತಾಡ್ತಾ ಇದೆಯಾ ಅಂತ. ಬಟ್ ನಮ್ ಹೀರೋ ಅದೆಲ್ಲ ಏನು ಕಿವಿಗೆ ಹಾಕೊಳ್ಳಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತಿಗೆ ಹೀರೋ ಅವರಪ್ಪ ಸತ್ತೋಗಿದ್ದಾರೆ ಅಂತ ಒಂದು ನ್ಯೂಸ್ ಬರುತ್ತೆ. ಆ ಫ್ಯೂನರಲ್ ಎಲ್ಲ ಕೂಡ ಅಟೆಂಡ್ ಮಾಡ್ತಾನೆ. ಇದ್ರ ಅವ್ನಿಗೆ ತುಂಬಾನೇ ಬೇಜಾರಾಗಿರುತ್ತಲ್ಲ, ಉಸುರಾಗಿ ಪ್ರೀತಿಸಿರೋ ಹುಡುಗಿ ಇವಾಗ ಇಲ್ಲ ಅಂದ್ರೆ ಬೇಜಾರಾಗೆ ಆಗುತ್ತಲ್ವಾ. ಆ ಟೈಮ್ ಅಲ್ಲಿ ಪ್ರೆಸೆಂಟ್ ಇಂದ ಬಂದಿರೋ ಹೀರೋ ಅವ್ನಿಗೆ ಸಮಾಧಾನ ಮಾಡ್ತಾರೆ. ಕೆಲವೊಂದು ಟೈಮ್ ಅಲ್ಲಿ ಜೀವನದಲ್ಲಿ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಾವ್ ಆಸೆ ಪಟ್ಟಿದ್ದು ನಮ್ಗೆ ಸಿಕ್ಕೇಬೇಕು ಅಂತಂದ್ರೆ ಅದು ವಿಧಿ ಪ್ರಕಾರನೇ ನಡೆಯೋದು. ಕೆಲವೊಂದ್ ಟೈಮ್ ಅದು ಸಿಗಲ್ಲ ಅಂತ ಹೇಳ್ತಾ ಇದ್ರೆ ಈ ಪಾಸ್ಟ್ ಹೀರೋಗೆ ಸಕ್ಕ ಟೆನ್ಷನ್ ಆಗ್ಬಿಡತ್ತೆ. ಬಾಯಿ ಮುಚ್ಕೊಂಡಿದ್ಬಿಡು, ಆಲ್ರೆಡಿ ನಾನು ಟೆನ್ಷನ್ ಅಲ್ಲಿ ಇದೀನಿ, ನನ್ ಪ್ರಾಣನೇ ಅವಳು ಅಂತ ಅವಳು ಅಷ್ಟು ಪ್ರೀತಿಸಿದೆ, ಅವಳನ್ನೇ ನನ್ನಂತೆ ದೂರ ಮಾಡ್ಬಿಟ್ಟಲ್ವಾ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ. ಇನ್ನೊಂದ್ಸತಿ ಬರ್ಬೇಡ, ನನ್ ಕಣ್ಮುಂದೆನೆ ಬರ್ಬೇಡ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಬೈದ್ ಬಿಟ್ರು. ಅದಾದ್ಮೇಲೆ ಒಂದ್ ಸ್ವಲ್ಪ ಫ್ಯೂನರಲ್ ನಡೆಯೋ ಜಾಗಕ್ಕೆ ನಮ್ ಹೀರೋ ಅವರ ಫ್ರೆಂಡ್ ಬರ್ತಾರೆ. ಇವ್ರ ಮೇಲೆ ಏನಕ್ಕೆ ಇವ್ನ್ ಕೋಪ ತೋರಿಸ್ತಿದ್ದಾನೆ ಅಂತ ಗೊತ್ತಿಲ್ಲ, ಅವ್ನ್ ಶಾರ್ಟ್ ನ ಕೂಡ ಇಟ್ಕೊಂಡು ಇನ್ನೊಂದ್ಸತಿ ನನ್ ಕಣ್ಮುಂದೆನೆ ಬರ್ಬೇಡ, ನೀನ್ ನನ್ ಫ್ರೆಂಡು ಅಲ್ಲ ಏನು ಅಲ್ಲ ಅಂತ ಹೇಳಿ ಅವ್ನ ಅಲ್ಲಿಂದ ಓಡ್ಸೇ ಬಿಟ್ರು. ಅವ್ನ ಹತ್ರ ಮಾತಾಡೋದನ್ನೇ ಬಿಟ್ಬಿಟ್ರು. ಆ ಕೋಪದಲ್ಲಿ ಅವ್ನ ಅಲ್ಲಿಂದ ಹೊರಟೋದ. ರೀಸನ್ ಗೊತ್ತಿಲ್ಲ ಅಂದ್ರೆ ಹೊರಟೋಗ್ತಾನಲ್ವಾ, ಹೊರಟೋದ. ಅವಾಗಿಂದ ಅವ್ನು ಒಬ್ನೇ ಇರಕ್ಕೆ ಶುರು ಮಾಡ್ದ. ಈಗ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬಂದಿರೋ ನಮ್ ಹೀರೋ ಕುತ್ಕೊಂಡು ಯೋಚನೆ ಮಾಡ್ತಾನೆ, ಅಪ್ಪಾಡಿ ಹೆಂಗೋ ನಾನ್ ಮಾಡ್ಬೇಕಾಗಿರೋ ಕೆಲಸನ ಮಾಡ್ದೆ, ಹೀರೋಯಿನ್ ನ ಕಾಪಾಡ್ಬಿಟ್ಟೆ. ಇನ್ನೊಂದ್ಸತಿ ನಾನ್ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ತಾನೇ ಪ್ರಾಬ್ಲಮ್ ಆಗೋದು, ಇನ್ಮೇಲೆ ಹೋಗೋದೇ ಬೇಡ, ಈ ಟ್ಯಾಬ್ಲೆಟ್ ನ ಯೂಸ್ ಮಾಡೋದೇ ಬೇಡ ಅಂತ ಹೇಳಿ ಒಂದು ಡ್ರಾನ್ ಅಲ್ಲಿ ಹಾಕ್ಬಿಟ್ಟು ಡ್ರಾನ್ ಲಾಕ್ ಮಾಡಿ ನಾನು ಹುಡುಕಿದ್ರೆ ಕೂಡ ಈ ಕೀ ನನ್ಗೆ ಸಿಗ್ಬಾರ್ದು ಅಂತ ಕೀನ ಎತ್ಕೊಂಡ್ಬಂದು ಅವ್ರಗಡೆ ಬಿಸಾಕ್ಬಿಟ್ರು. ಈಗ ಒಂಥರ ತೃಪ್ತಿ ಅವ್ರಿಗೆ, ಅಪ್ಪಾಡಿ ಹೀರೋಯಿನ್ ಕಾಪಾಡ್ಬಿಟ್ಟೆ, ಇಲ್ಲ ನನ್ ಮಗಳು ಬದುಕಿದಾಳೆ ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರ ಫ್ರೆಂಡ್ ನ ನೋಡೋದಕ್ಕೆ ಅಂತ ಒಂದು ಮೆಸೇಜ್ ನ ಹಾಕಿರ್ತಾರೆ. ಲಾಸ್ಟ್ ಟೈಮ್ ಇತರ ನಾಳೆ ಬರ್ತೀನಿ ಕಡೋ, ಡ್ರಿಂಕ್ಸ್ ಮಾಡಕ್ ಹೋಗೋಣ ಅಂತ. ಅದಕ್ಕೆ ಅವ್ನ ಪಿಕಪ್ ಮಾಡಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗಿರ್ತಾರೆ. ಅಲ್ಲೋಗ್ಬಿಟ್ಟು ಏನೋ ಡಿಕ್ಕ ಬಾರೋ ಹೋಗೋಣ ಕುಡಿಯಕ್ಕೆ ಅಂತ ಕರೆದ್ರೆ ಅವ್ನ ಹಂಗೆ ಸಖತ್ ಕೋಪವಾಗಿ ಗುರಾಯಿಸ್ಕೊಂಡ್ ನೋಡ್ತಾನೆ. ಏನೋ 30 ವರ್ಷದ ಹಿಂದೆ ನಿನ್ ಮುಖ ನೋಡ ಅಂತ ತೋರ್ಸ್ಬೇಡ, ನೀನ್ ನನ್ ಫ್ರೆಂಡು ಅಲ್ಲ, ನೀನ್ ಯಾವನು ಹಂಗೆ ಹಿಂಗೆ ಅಂತ ಬೈದ್ ನನ್ನ ಕತ್ತಿಡಿದು ಹೊರಗಡೆ ನುಗ್ಬಿಟ್ಟೆ. ಇವಾಗ ಮತ್ತೆ ಬಂದು ಬಾಟ್ಲ್ ನ ತೋರ್ಸ್ಬಿಟ್ಟು ಬಾರೋ ಅಂತ ಕರೆದ್ರೆ ನಾನ್ ನಾಯಿ ತರ ಹಿಂದ್ಗಡೆ ಬಂದ್ಬಿಡ್ತೀನಿ ಅನ್ಕೊಂಡಿದ್ಯಾ ಅಂತ ಸರಿಯಾಗಿ ಬೈತಾ ಇದ್ದಾನೆ. ಇವ್ನ ಇತರ ಬೈತಾ ಇದ್ರೆ ನಮ್ ಹೀರೋಗೆ ಏನ್ ಅರ್ಥ ಆಗ್ತಲ್ಲ, ನಿನ್ನೆವರೆಗೂ ಚೆನ್ನಾಗಿ ಮಾತಾಡ್ತಾ ಇದ್ನಲ್ಲ ಅಂತ. ಬಟ್ ನಮಗ್ ಚೆನ್ನಾಗ್ ಅರ್ಥ ಆಗುತ್ತೆ ಪಾಸ್ಟ್ ಅಲ್ಲಿ ಏನ್ ನಡೀತು ಅಂತ. ಇನ್ಮೇಲೆ ನೀನ್ ನನಗ್ ಫ್ರೆಂಡು ಅಲ್ಲ ಏನು ಅಲ್ಲ ಅಂತ ಫ್ಯೂನರಲ್ ಅಲ್ಲೇ ನಮ್ ಹೀರೋ ಹೊಡೆದು ಕಳಿಸ್ಬಿಟ್ಟಿರ್ತಾನಲ್ಲ, ಅವಾಗಿಂದ ಇವಾಗವರೆಗೂ ಈ ಫ್ರೆಂಡ್ ಬಂದು ನಮ್ ಹೀರೋ ಹತ್ರ ಮಾತಾಡಿರಲ್ಲ, ಹಿಂಗೆ ಚೇಂಜ್ ಆಗಿರೋದು. ಇವ್ನ್ಗೆ ಏನಾಯ್ತು ಅಂತ ಹೇಳಿ ಟೆನ್ಷನ್ ಅಲ್ಲಿ ಅವನು ರಿಟರ್ನ್ ಬಂದ್ಬಿಟ್ಟ. ಪಾಸ್ಟ್ ಅಲ್ಲಿ ಇರೋ ಹೀರೋನ ತೋರಿಸ್ತಾರೆ. ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗೋಷ್ಟ್ರಲ್ಲಿ ಲೆಟರ್ ಬಾಕ್ಸ್ ಅಲ್ಲಿ ಒಂದು ಬುಕ್ ಇರುತ್ತೆ, ಅದು ಹೀರೋಯಿನ್ ಕಳ್ಸಿರೋದು. ಇದುವರೆಗೂ ಅವರು ಜೊತೆಗೆ ತಗೊಂಡಿರೋ ಫೋಟೋಸ್, ಸ್ವೀಟ್ ಮೆಮೊರೀಸ್ ಎಲ್ಲ ಅದ್ರಲ್ಲಿ ಇರುತ್ತೆ. ಏನೋ ಕೆಲವೊಂದು ಡೈರಿ ತರ ಎಲ್ಲ ಬರ್ದಿಟ್ಟಿರ್ತಾರೆ. ನಾನು ಇನ್ ಕೊನೆಯದಾಗ ಒಂದ್ ಚಾನ್ಸ್ ನ ಕೊಡ್ತಾ ಇದೀನಿ, ನಾನು ಈ ತರ ಒಂದು ಜಾಗದಲ್ಲಿ ಇದೀನಿ, ನನ್ನ ಮೀಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀನ್ ಈ ಜಾಗಕ್ಕೆ ಬರ್ಬೋದು ಅನ್ನೋ ತರ ಬರ್ದಿರ್ತಾಳೆ. ಈ ತರ ಸ್ವೀಟ್ ಮೆಮೊರೀಸ್ ಎಲ್ಲ ಅಟ್ ಅ ಟೈಮ್ ಎಲ್ಲ ಕಣ್ಮುಂದೆ ಬಂದು ಹೋದ್ರೆ ಯಾರ್ ತಾನೇ ನೋಡದೆ ಇರ್ತಾರೆ. ನನಗೆ ನೀನೇ ಇಂಪಾರ್ಟೆಂಟ್ ಕಡೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅಷ್ಟು ಮಳೆ ಬರ್ತಾ ಇದ್ರೆ ಕೂಡ ಎದ್ದು ಬಿದ್ದು ಹೀರೋಯಿನ್ ನೋಡೋದಕ್ಕೆ ಅಂತ ಜಾಗಕ್ಕೆ ಓಡೋಗ್ತಾ ಇರ್ತಾರೆ. ಆತರ ಓಡೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಪ್ರೆಸೆಂಟ್ ಅಲ್ಲಿ ನಮ್ ಹೀರೋ ಮನೇಲಿ ಹೊಟ್ಟೋದ್ನಲ್ವಾ ಅವ್ರ ಫ್ರೆಂಡ್ ಬೈದಿದ್ದಕ್ಕೆ, ಅದೇ ಟೈಮ್ ಅವ್ರ ಫ್ರೆಂಡ್ ನಂಬರ್ ಇಂದ ಕಾಲ್ ಬರುತ್ತೆ. ಇವನೇನ ಕಾಲ್ ಮಾಡ್ತಿದ್ದಾನೆ ಬೈದ್ಬಿಟ್ಟು ಅಂತ. ಕಾಲ್ ನ ಅಟೆಂಡ್ ಮಾಡಿದ್ರೆ ಏನೋ ಡ್ರಿಂಕ್ಸ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ರೆ ಇನ್ನೂ ಬಂದಿಲ್ಲ ಅನ್ನೋ ತರ ಕೇಳ್ತಾ ಇರ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಮನೆ ಹತ್ರ ಹೋದ್ರೆ ಬೈದ, ಇವಾಗ ನೋಡಿದ್ರೆ ಈ ತರ ಮಾತಾಡ್ತಾ ಇದ್ದಾನೆ ಅಂತ. ಹಂಗ್ ಮಾತಾಡ್ಕೊಂಡೆ ಡೋರ್ ಹತ್ರ ಹೋದಾಗ ಅಲ್ಲಿ ನಮ್ ಹೀರೋ ಮತ್ತೆ ಅವ್ರ ಮಗಳು ತಗೊಂಡಿರೋ ಕೆಲವೊಂದು ಫೋಟೋಸ್ ಇರತ್ತಲ್ಲ, ಅದೆಲ್ಲ ಹಂಗೆ ಸ್ವಲ್ಪ ಮರೆ ಆಗ್ತಾ ಇರುತ್ತೆ. ಇದನ್ನ ನೋಡಿ ನಮ್ ಹೀರೋಗೆ ಸಖತ್ ಶಾಕು. ಅಯ್ಯಯ್ಯೋ ಪಾಸ್ಟ್ ಅಲ್ಲ ನನ್ ಮಗ ಏನೋ ಒಂದು ಕಿತಾಪತಿ ಕೆಲಸ ಮಾಡ್ತಾ ಇದ್ದಾನೆ, ಅದರಿಂದನೇ ಇಲ್ಲೆಲ್ಲ ಚೇಂಜ್ ಆಗ್ತಾ ಇರೋದು ಅಂತ ಅರ್ಥ ಆಯ್ತು. ಅದೇ ಟೈಮ್ ಅಲ್ಲಿ ಪಾಸ್ಟ್ ಅಲ್ಲಿ ತೋರಿಸ್ತಾರೆ ನಮ್ ಹೀರೋಯಿನ್ ನೋಡೋದಕ್ಕೆ ಅಂತ ಓಡೋಗ್ತಾ ಇದ್ದ ಅಲ್ವಾ, ಆತರ ಓಡೋಗಿ ಹೀರೋಯಿನ್ ಮೀಟ್ ಮಾಡಿರೋದ್ರಿಂದಾನೆ ಈಗ ಪ್ರೆಸೆಂಟ್ ಅಲ್ಲಿ ಅವ್ರ ಫ್ರೆಂಡ್ ಕೂಡ ನಾರ್ಮಲ್ ಆಗಿ ಮಾತಾಡ್ತಾ ಇರೋದು. ಬ್ರೇಕಪ್ ಮಾಡಿರೋ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಅವ್ರ ಫ್ರೆಂಡ್ ಹತ್ರ ಕೂಡ ಮಾತಾಡಿರೋದಿಲ್ಲ. ಈಗ ಪಾಸ್ಟ್ ಅಲ್ಲಿ ಅವರಿಬ್ರು ಸೇರಿ ಇರೋದ್ರಿಂದ ಅವ್ರ ಫ್ರೆಂಡ್ ಕೂಡ ನಾರ್ಮಲ್ ಆಗಿದ್ದಾನೆ ಅಂತ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಅಲ್ಲಿ ಪಾಸ್ಟ್ ಅಲ್ಲಿ ನಮ್ ಹೀರೋಯಿನ್ ನೋಡೋದಕ್ಕೆ ಅಂತ ಓಡೋದಾಗ ಕೊನೆದಾಗಿ ಹೀರೋಯಿನ್ ನೋಡ್ಬಿಟ್ಟು ಅವರಿಬ್ರು ಸೇರ್ಬಿಟ್ರು ಅನ್ನೋ ತರ ವಿಷಯ ಅವ್ನಿಗೆ ಅರ್ಥ ಆಗುತ್ತೆ. ಅಯ್ಯಯ್ಯೋ ಇದನ್ನ ತಡಿಬೇಕು ಅಂತ ಹೇಳಿ ಆ ಡ್ರಾನ್ ಅಲ್ಲಿ ನೈಟ್ ಟ್ಯಾಬ್ಲೆಟ್ ನ ಹಾಕ್ಬಿಟ್ಟಿದ್ರಲ್ವಾ, ಹುಡುಕಿದ್ರೆ ಕೂಡ ಕೀ ಸಿಗ್ಬಾರ್ದು ಅಂತ ಕೀನ ಬೇರೆ ಬಿಸಾಕ್ಬಿಟ್ರು. ಹೆಂಗಾದ್ರೂ ಮಾಡಿ ಡ್ರಾನ್ ಓಪನ್ ಮಾಡ್ಬೇಕು ಅಂತ ಸಖತ್ ಸರ್ಕಸ್ ಮಾಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಪಾಸ್ಟ್ ಅಲ್ಲಿ ತೋರಿಸ್ತಾರೆ ಜೋರಾಗಿ ಮಳೆ ಬೇರೆ ಬರ್ತಾ ಇತ್ತಲ್ಲ, ಇಬ್ರು ಆಪೋಸಿಟ್ ಅಲ್ಲಿ ನಿಂತಿರ್ತಾರೆ. ಆ ಕಡೆ ಹೀರೋಯಿನ್ ಈ ಕಡೆ ಹೀರೋ. ಅಲ್ಲೇ ಇರು ನಾನ್ ಬರ್ತೀನಿ ಅಂತ ಇವ್ನು ಹೇಳ್ತಾ ಇರ್ಬೇಕಾದ್ರೇನೆ ಅನ್ಕೊಳ್ದಿರೋ ರೀತಿ ಒಂದು ಕಾರ್ ಬಂದು ಹೀರೋಯಿನ್ ನ ಗುದ್ಬಿಡ್ತು. ಸರಿಯಾದ ಒಂದು ಆಕ್ಸಿಡೆಂಟ್ ಅಲ್ಲಿ ಅವಳು ಸತ್ತೋದ್ಲಾ ಅಂತ ಕೇಳಿದ್ರೆ ಇಲ್ಲ ಸತ್ತಿಲ್ಲ, ಈಗ ಸದ್ಯಕ್ಕೆ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಇರ್ತಾಳೆ. ನೆಕ್ಸ್ಟ್ ಮಿನಿಟ್ ಅವಳನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ಟ. ಇಲ್ಲಿ ಪ್ರೆಸೆಂಟ್ ಹೀರೋ ಅವ್ರ ಮನೇಲಿ ತೋರಿಸಿದ್ರೆ ಪಾಸ್ಟ್ ಅಲ್ಲಿ ಏನೋ ಚೇಂಜಸ್ ಆಗಿರೋದ್ರಿಂದ ಇಲ್ಲಿರೋ ಫೋಟೋ ಎಲ್ಲ ಸ್ವಲ್ಪ ಮರೆಯಾಗೋ ತರ ತೋರಿಸಿದ್ರಲ್ವಾ, ಈಗ ಮತ್ತೆ ಅದೆಲ್ಲ ರಿಟರ್ನ್ ಬಂದಿದೆ. ಇವಾಗ ಮತ್ತೆ ಫೋಟೋಸ್ ಎಲ್ಲ ರಿಟರ್ನ್ ಬಂದಿದೆ ಅಂದ್ರೆ ಈ ಪ್ರೆಸೆಂಟ್ ಅಲ್ಲಿ ನಮ್ ಹೀರೋಗೊಬ್ರು ಮಗಳಿದ್ದಾಳೆ ಅಂತಂದ್ರೆ ಪಾಸ್ಟ್ ಅಲ್ಲಿ ಹೀರೋಯಿನ್ ಸತ್ತಿರ್ಬೇಕಲ್ವಾ, ಅವಳು ಹೆಂಗ್ ಸತ್ಲು ಏನಾಯ್ತು ಅಂತ ಅದನ್ನ ತಿಳ್ಕೊಳ್ಳೋದಕ್ಕೆ ನೆಟ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡ್ತಾರೆ. ಅವ್ರಿಗೊಂದು ವಿಷಯ ಗೊತ್ತಾಗುತ್ತೆ. ಅದೇ ಟೈಮ್ ಅಲ್ಲಿ ಪಾಸ್ಟ್ ಅಲ್ಲಿ ಹೀರೋಯಿನ್ ಗೆ ಫುಲ್ ಗಾಯ ಆಗಿತ್ತಲ್ಲ, ಅವಳನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ. ಎಲ್ಲ ಚೆಕ್ ಮಾಡಿ ನೋಡೋ ಡಾಕ್ಟರು ಇಲ್ಲ
ಇಲ್ಲ, ಇನ್ ಸ್ವಲ್ಪ ಹೊತ್ತೆ ಅವಳು ಬದುಕಿರೋದು, ಅವಳನ್ನ ಬದುಕಿಸ್ಕೊಳಕ್ ಆಗೋದಿಲ್ಲ, ಅವಳು ಸತ್ತೋಗ್ತಾಳೆ ಅನ್ನೋ ವಿಷಯನ ಹೇಳ್ತಾರೆ. ಆದ್ರೆ ಪ್ರೆಸೆಂಟ್ ಅಲ್ಲಿ ಇರೋ ನಮ್ ಹೀರೋ ಅವಳು ಹೆಂಗ್ ಸತ್ತೋದ್ಲು ಅಂತ ಹೇಳಿ ನೆಟ್ ಅಲ್ಲೆಲ್ಲ ಸರ್ಚ್ ಮಾಡಿದವರು ಒಂದು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿರೋ ರೆಕಾರ್ಡ್ಸ್ ಎಲ್ಲ ಎತ್ತಿ ನೋಡ್ತಾರೆ. ಅವಳ ತಲೆಗೆ ಏನಾಗಿತ್ತು, ಅವಳು ಹೆಂಗ್ ಸತ್ಲು ಅಂತ. ಅದ್ರಲ್ಲಿ ಅವಳಿಗೆ ತಲೆನಲ್ಲಿ ಒಂದು ರಕ್ತ ಗಡ್ಡೆ ಇದ್ದಿದೆ, ಅದನ್ನ ಅವರು ನೋಡ್ಕೊಂಡಿರೋದಿಲ್ಲ. ಈ ತರ ಆಪರೇಷನ್ ಮಾಡೋ ಟೈಮ್ಗೆ ಆ ರಕ್ತ ಗಡ್ಡೆನ ಎತ್ತಕ್ ಆಗದೇನೆ ಅವಳು ಸತ್ತೋಗಿರೋದು ಅನ್ನೋ ವಿಷಯ ಗೊತ್ತಾಗುತ್ತೆ. ಹೆಂಗಾದ್ರೂ ಮಾಡಿ ಅವಳನ್ನ ಕಾಪಾಡ್ಕೋಬೇಕು ಅಂತ ಹೇಳಿ, ಅಂದ್ರೆ ಹೀರೋಯಿನ್ ಸತ್ತಿರೋ ಟೈಮ್ ಹೆಂಗು ಸಾಯಂಕಾಲ 4:40 ಏನೋ ಇರುತ್ತೆ, ಅದಕ್ ಮುಂಚೆನೆ ಹೋಗಿ ಅವಳನ್ನ ಕಾಪಾಡ್ಕೊಬೇಕು ಅಂತ ಟಕ್ಕಂತ ಮತ್ತೆ ನಮ್ ಹೀರೋ ಹೆಂಗೋ ಡ್ರಾನ ಕಷ್ಟಪಟ್ಟು ಓಪನ್ ಮಾಡಿ ಟ್ಯಾಬ್ಲೆಟ್ ಹಾಕೊಂಡು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಪಾಸ್ಟ್ ಅಲ್ಲಿ ಇರೋ ನಮ್ ಹೀರೋ ಹತ್ರ ನಡೆದಿರೋ ಎಲ್ಲಾ ವಿಷಯನ ಹೇಳಿ, ಅವಳಿಗೆ ಈ ತರ ಒಂದು ಟೈಮ್ಗೆ ಸತ್ತೋಗ್ತಾಳೆ, ತಕ್ಷಣ ಅವಳಿಗೆ ನಾವು ಆಪರೇಷನ್ ಮಾಡ್ಬೇಕು, ನಡಿ ಆಪರೇಷನ್ ಮಾಡುವಂತೆ ಅನ್ನೋ ತರ ಹೇಳ್ತಾರೆ. ಆದ್ರೆ ಪಾಸ್ಟ್ ಅಲ್ಲಿರೋ ಹೀರೋಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ನು ಯಾವ್ದೇ ಒಂದು ಆಪರೇಷನ್ ಮಾಡಿಲ್ಲ, ಅವನೊಬ್ನೇ ಹೆಂಗ್ ಮಾಡ್ತಾನೆ, ಅವನೊಬ್ನೇ ಅಂತ ಇವಾಗ ಹೀರೋ ಜೊತೆಗಿದ್ರು ಮಾಡ್ಬೋದು ಅಂತ ಇಟ್ಕೊಳ್ಳಿ. ಆದ್ರೆ ಹೀರೋ ಇವ್ರಿಬ್ರ ಕೈಲೇನೆ ಆಗುತ್ತಾ, ಅದಕ್ಕೆ ನರ್ಸ್ ಒಬ್ರು ಇದ್ಲಲ್ಲ, ನಾವ್ ನೋಡಿರ್ತೀವಿ ಅವಾಗಿಂದ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ರು ಅಂತ, ನಮ್ ಹೀರೋನ್ ಕೂಡ ಮಾತಾಡ್ಸಿರ್ತಾಳಲ್ವಾ, ಅವಳ ಜಾಗದಲ್ಲಿ ಇರ್ತಾರೆ ಇವ್ರು. ಹಂಗೆ ಸೀನಿಯರ್ ತರ ಹಂಗೆ ಮಲ್ಕೊಂಡು ಈ ತರ ಸರ್ಜನ್ ಹೆಲ್ಪ್ ಮಾಡ್ಬೇಕು, ಹೀರೋ ಜೊತೆ ಹೋಗು ಆಪರೇಷನ್ ಥಿಯೇಟರ್ ಹೋಗು ಅನ್ನೋ ತರ ಹೇಳಿದಾಗ ಅವಳು ಹೋಗ್ತಾಳೆ. ಇನ್ನೇನ್ ನಮ್ ಹೀರೋನು ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ 20 ನಿಮಿಷ ಟೈಮ್ ಮುಗಿದು ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬಂದ್ಬಿಟ್ರು. ಆದ್ರೆ ಸರ್ಜರ್ ಅವ್ರ ಇಬ್ರ ಕೈಯಲ್ಲೇ ಆಗುತ್ತಾ, ಇಬ್ರು ಹೊಸಬ್ರು, ಇಬ್ರು ಹೆಂಗೆ ಮಾಡಕ್ಕಾಗುತ್ತೆ, ಮತ್ತೆ ಅವ್ರು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಟ್ಯಾಬ್ಲೆಟ್ ನ ಹಾಕೊಂತಾರೆ. ಹಿಂದಿಂದನೇ ಮಲಗು ಅಂತಂದ್ರೆ ಅವ್ರಿಗೆ ನಿದ್ದೆ ಬರುತ್ತಾ, ನಿದ್ದೆನೆ ಬರ್ತಾ ಇಲ್ಲ. ಆ ಟೈಮ್ ಅಲ್ಲಿ ಪ್ರೆಸೆಂಟ್ ಅಲ್ಲಿರೋ ಆ ಲೇಡಿ ನರ್ಸ್ ಇರ್ತಾರಲ್ವಾ, ಅವ್ರು ಬಂದು ನಮ್ ಹೀರೋಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯನ ಕಂಡಿಡಿದ್ ಬಿಟ್ರು. ಆ ರಿಪೋರ್ಟ್ ಎಲ್ಲ ತಗೊಂಬಂದ್ ತೋರ್ಸ್ಬಿಟ್ಟು ಸರಿಯಾಗಿ ಬೈತಾರೆ, ನಿನ್ಗೆ ಆಲ್ರೆಡಿ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಯಾಕೆ ನನ್ನ ಹತ್ರ ಹೇಳಿಲ್ಲ, ಯಾಕಿದ್ರೆ ನನ್ನ ಹತ್ರದಿಂದ ಮುಚ್ಚಿಟ್ಟೆ ಅಂತ ಬೈತಾ ಇರ್ಬೇಕಾದ್ರೆ ಹೀರೋ ಅಂತಾರೆ, ಇವಾಗ ಅದು ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಕೆಲಸ ಬೇರೆ ಒಂದಿದೆ, ಅದ್ರ ಕತೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಈಗ ಸದ್ಯಕ್ಕೆ ಹೀರೋಯಿನ್ ಕಾಪಾಡ್ಬೇಕನ್ನೋದೈತೆ ಅವ್ರ ಮೈಂಡ್ ಅಲ್ಲಿ ಇರೋದು. ಅದಕ್ಕೋಗಿ ಒಂದು ಜ್ಞಾನ ತಪ್ಪೋ ತರ ಇಂಜೆಕ್ಷನ್ ನ ಹಾಕೊಳ್ತಾರೆ. ಅವ್ರಿಗೆ ನಿದ್ದೆ ಮಾಡಿದ್ರೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಕ್ಕಾಗೋದು, ಹೆಂಗ್ ನಿದ್ದೆ ಮಾಡಿದ್ರೆ ಏನು, ಇಂಜೆಕ್ಷನ್ ಹಾಕೊಂಡ್ರೆ ಕೂಡ ಅಲ್ಲಿಗೆ ತಾನೆ ಹೋಗೋದು ಅಂತ ಆ ಜ್ಞಾನ ತಪ್ಪೋ ತರ ಇಂಜೆಕ್ಷನ್ ಹಾಕೊಂಡ್ರು. ಮತ್ತೆ ಅಲ್ಲಿ ಪಾಸ್ಟ್ ಗೂ ಹೊರಟೋದ್ರು. ಅಲ್ಲಿ ಹೋದ್ಮೇಲೆ ಆಪರೇಷನ್ ಥಿಯೇಟರ್ ಅಲ್ಲಿ ನಮ್ ಹೀರೋನೇ ಆಪರೇಟ್ ಮಾಡ್ತಾ ಇರೋದು. ಪ್ರೆಸೆಂಟ್ ಅಲ್ಲಿ ಇರೋ ಹೀರೋ ಪಕ್ಕದಲ್ಲಿ ಆ ಪಾಸ್ಟ್ ಹೀರೋ ಮತ್ತೆ ನರ್ಸ್ ಇಬ್ರು ಇರ್ತಾರೆ. ಆತರ ಆಪರೇಷನ್ ಮಾಡ್ತಾ ಇರ್ಬೇಕಾದ್ರೇನೆ ಅವ್ರಿಗೆ ಮತ್ತೆ ಕೆಮ್ಮು ಜಾಸ್ತಿಯಾಗಿ ಬಾಯಿಂದ ಬ್ಲಡ್ ಬರಕ್ಕೆ ಶುರು ಆಯ್ತು. ಸರಿಯಾಗಿ ಆಪರೇಷನ್ ಮಾಡಕ್ ಆಗ್ತಾ ಇಲ್ಲ, ಕೈಯೆಲ್ಲ ಶಿವರ್ ಆಗ್ತಾ ಇದೆ. ಇದನ್ನ ಗಮನಿಸೋ ಪಾಸ್ಟ್ ಅಲ್ಲಿ ಇರೋ ನಮ್ ಹೀರೋ, ನಾನ್ ನೋಡ್ಕೊಂತೀನಿ, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಂತ ಹೇಳಿ ಅವ್ರ ಅರ್ಧಂಬರ್ಧ ಮಾಡ್ಬಿಟ್ಟಿರೋ ಆಪರೇಷನ್ ನ ಪಾಸ್ಟ್ ಅಲ್ಲಿ ಇರೋ ಹೀರೋ ಕಂಪ್ಲೀಟ್ ಮಾಡಿ ಹೆಂಗೋ ಆಪರೇಷನ್ ನ ಸಕ್ಸಸ್ ಮಾಡ್ಬಿಟ್ರು. ಅದೇ ಟೈಮ್ ಅಲ್ಲಿ 20 ನಿಮಿಷ ಟೈಮ್ ಮುಗ್ದಿರೋದ್ರಿಂದ ನಮ್ಮ ಹೀರೋ ಕೂಡ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬಂದ್ಬಿಟ್ರು. ಅವ್ರಿಗೆ ಎಚ್ಚರ ಆಗೋಷ್ಟ್ರಲ್ಲಿ ಅವರು ಹಾಸ್ಪಿಟಲ್ ಅಲ್ಲಿ ಮಲಗಿರ್ತಾರೆ, ಪಕ್ಕದಲ್ಲಿ ಅವ್ರ ಮಗಳು ಕೂಡ ಇರ್ತಾಳೆ. ಇವ್ರಿಗೆ ಕ್ಯಾನ್ಸರ್ ಬಂದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇರೋದ್ರಿಂದ ಸ್ವಲ್ಪ ದಿನನೇ ಬದುಕಿರ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಅಂತ ಬೆಡ್ ಮೇಲೆ ಮಲಗಿಸಿರೋದು. ಆತರ ಕಣ್ಬಿಟ್ಟಾಗ ಮಗಳು ಪಕ್ಕದಲ್ಲಿ ಇರೋದ್ರಿಂದ ಖುಷಿ ಪಡ್ತಾರೆ, ಹಂಗಾದ್ರೆ ಪಾಸ್ಟ್ ಅಲ್ಲಿ ಏನು ಚೇಂಜ್ ಆಗಿಲ್ಲ, ನನ್ ಮಗಳು ಇಲ್ಲಿದ್ದಾಳೆ ಅಂತ. ಇದ್ರು ಹತ್ರ ಆಪರೇಷನ್ ಮಾಡ್ಬಿಟ್ಟು ಬಂದ್ಮೇಲೆ ಹೀರೋಯಿನ್ ಏನಾಯ್ತು ಅಂತ ತಿಳ್ಕೊಳಕ್ಕೆ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದಾಗ ಹೀರೋಯಿನ್ಗೆ ಆಪರೇಷನ್ ಸಕ್ಸಸ್ ಆಗಿದೆ, ಅವ್ರು ನಾರ್ಮಲ್ ಆಗಿ ಇದಾರೆ ಅಂತ ಗೊತ್ತಾಗುತ್ತೆ. ಹಂಗ್ ನಾರ್ಮಲ್ ಆಗಿ ಇದಾರೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಅವ್ರು ಎಲ್ಲಿರ್ತಾರೆ, ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ಒಂದ್ ಜಾಗಕ್ಕೆ ಹೋದಾಗ ಅಲ್ಲಿ ಹೀರೋಯಿನ್ ಚೆನ್ನಾಗಿ ಗುಂಡ್ಕಲ್ ತರ ನಡ್ಕೊಂಡ್ ಬರ್ತಾ ಇರ್ತಾಳೆ. ಅವಳನ್ನ ನೋಡಿ ಒಂದ್ ಕಡೆ ಸಂತೋಷ ಆದ್ರೂ ನಾನೇ ಆ ಹೀರೋ ಅಂತ ಅವ್ನು ಹೇಳೋದಿಲ್ಲ, ಅವಳು ಆರೋಗ್ಯವಾಗಿದ್ರೆ ಸಾಕು ಅನ್ನೋದನ್ನ ಮಾತ್ರ ಬೇಜಾರಲ್ಲಿ ನೋಡ್ಕೊಂಡು ಬರ್ತಾರೆ. ಆಮೇಲೆ ಕೊನೆಯದಾಗ ಒಂದ್ಸತಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಪಾಸ್ಟ್ ಅಲ್ಲಿ ಇರೋ ಹೀರೋ ಹತ್ರ ಮಾತಾಡ್ತಾರೆ, ಇಲ್ಲಿ ನೋಡಪ್ಪ ಹೀರೋ, ಹೆಂಗೋ ನಾವ್ ಕಷ್ಟಪಟ್ಟು ಹೀರೋಯಿನ್ ನ ಕಾಪಾಡ್ಬಿಟ್ವಿ, ಫ್ಯೂಚರ್ ಅಲ್ಲಿ ನಾನು ಅವಳನ್ನ ನೋಡಿದೀನಿ, ಅವಳು ತುಂಬಾ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದ್ದಾಳೆ. ಅದಾದ್ಮೇಲೆ ಹೇಳೋದ್ ಮರ್ತ್ಬಿಟ್ಟೆ, ನಾನು ನಿನ್ಗೆ ಒಂದು 3ನೇ ಕಂಡೀಷನ್ ಹೇಳಿಲ್ವಲ್ಲ, ಅದನ್ನ ಇವಾಗ ಹೇಳ್ತಾ ಇದೀನಿ, ಹೀರೋಯಿನ್ ನೀನ್ ಮರ್ತೋಗ್ಬಿಟ್ಟೆ ಅಂತ ಹೇಳಿ, ಅಂದ್ರೆ ಹೀರೋಯಿನ್ ಹತ್ರ ಬ್ರೇಕಪ್ ಮಾಡ್ಕೊಂಡೆ ಅಂತ ಹೇಳಿ ಬೇಜಾರಲ್ಲೇ ಎದ್ ಬಿಡ್ಬೇಡ. 10 ವರ್ಷ ಆದ್ಮೇಲೆ ಒಂದು ಹುಡುಗಿ ನಿನ್ಗೆ ಪರಿಚಯ ಆಗ್ತಾಳೆ, ಅವಳ ಹತ್ರ ನೀನು ಚೆನ್ನಾಗಿ ಮಾತಾಡ್ಬೇಕು, ಮನ್ಸಲ್ಲಿ ಹೀರೋಯಿನ್ ನ ಇಟ್ಕೊಂಡು ಅವಳನ್ನ ನೆಗ್ನೆಕ್ಟ್ ಮಾಡ್ಬೇಡ, ಯಾಕಂದ್ರೆ ಅವಳನ್ನ ನೀನ್ ಮದ್ವೆ ಮಾಡ್ಕೊಂಡ್ರೇನೆ ಫ್ಯೂಚರ್ ಅಲ್ಲಿ ನನ್ ಮಗಳು ಎಕ್ಸಿಸ್ಟ್ ಆಗೋದು, ಸೊ ನೀನ್ ಅವಳನ್ನ ಮದ್ವೆ ಮಾಡ್ಕೊಬೇಕನ್ನೋ ತರ ಹೇಳ್ತಾರೆ. ಅದಕ್ಕೆ ಹೀರೋ ಕೂಡ ಸರಿ ಅಂತ ಹೇಳ್ತಾನೆ. ಹಂಗೆ ಅವಳನ್ನ ಬ್ರೇಕಪ್ ಮಾಡಿರೋ ಬೇಜಾರಲ್ಲಿ ಇದ್ರು 10 ವರ್ಷ ಆದ್ಮೇಲೆ ಅದೇ ತರ ಒಂದು ಹುಡುಗಿನ ಮೀಟ್ ಮಾಡಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವಳನ್ನ ಮದ್ವೆ ಮಾಡ್ಕೊಂಡು ಒಂದ್ ಮಗು ಕೂಡ ಆಗುತ್ತೆ. 1 ವರ್ಷದಲ್ಲೇ ಮಗುನು ಹುಟ್ಟತ್ತೆ. ಮಗು ಹುಟ್ಟಿದ್ದು ಇಯರ್ ಬಂದು 1995. ಅದಾದ್ಮೇಲೆ ಮಗು ಅವ್ರ ಅಮ್ಮ ಕೂಡ ನನ್ಗೆ ಹೊರಗಿನ ದೇಶದಲ್ಲಿ ಕೆಲಸ ಇದೆ ಅಂತ ಹೇಳಿ ಮಗುನ ಬಿಟ್ಬಿಟ್ಟು ಹೋಗ್ತಾರೆ. ಅವಾಗಿಂದ ಮಗುನ ನಮ್ ಹೀರೋನೆ ತುಂಬಾ ಹುಷಾರಾಗಿ ಸಾಕಿರ್ತಾನೆ. ಈಗ ಪ್ರೆಸೆಂಟ್ 2015 ವರ್ಗೂನು ಅಷ್ಟೇ ನಮ್ ಹೀರೋ ಮಗಳನ್ನ ಸಾಕಿರ್ತಾನೆ. ಇವಾಗ ಹಂಗೆ ಇಷ್ಟು ವರ್ಷ ನಾವು ಕಳ್ಕೊಂಡ್ ಬಂದಲ್ಲ, ಈಗ ಪಾಸ್ಟ್ ಹೀರೋ ಫ್ಯೂಚರ್ ಹೀರೋ ಇಬ್ರು ಒಂದೇ ಆಗ್ಬಿಟ್ರು. ಫ್ಯೂಚರ್ ಅಲ್ಲಿರೋ ಹೀರೋ ಏನೆಲ್ಲ ಹೇಳಿದ್ರು, ಪಾಸ್ಟ್ ಅಲ್ಲಿರೋ ಹೀರೋ ಎಲ್ಲದನ್ನು ನೋಡ್ಕೊಂಡೇ ಬಂದ್ರಲ್ವಾ, ಅವ್ರಿಗೆ ತುಂಬಾ ಚೆನ್ನಾಗಿ ಎಲ್ಲ ಅರ್ಥ ಆಯ್ತು. ಅಷ್ಟೇ ಅಲ್ಲ, ಈಗ ಪ್ರೆಸೆಂಟ್ ಅಲ್ಲಿರೋ ಹೀರೋಗೆ ಆ ಕ್ಯಾನ್ಸರ್ ಬಂದು ಫೈನಲ್ ಸ್ಟೇಜ್ ಗೆ ಬಂದ್ಬಿಡ್ತೀನಿ, ಸ್ವಲ್ಪ ದಿನದಲ್ಲಿ ಸತ್ತೋಗ್ತಾರೆ. ಸೊ ಸಾಯೋದಕ್ಕೂ ಮುಂಚೆ ಅವ್ರ ಮಗಳನ್ನ ಒಂದು ಸಣ್ಣ ಟ್ರಿಪ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೊರಗಡೆ ಕರ್ಕೊಂಡು ಹೋದವರು ಅವ್ರ ಮಗಳ ಹತ್ರ ಹೇಳ್ತಾರೆ, ಇಲ್ಲಿ ನೋಡಮ್ಮ, ಇಷ್ಟು ವರ್ಷ ನಿನ್ ಜೊತೆ ಇದ್ದವರು ಈಗ ನಿನ್ ಕಣ್ಮುಂದೆ ಇಲ್ಲ ಅಂತಂದ್ರೆ ನೀನು ಬೇಜಾರ್ ಮಾಡ್ಕೊಂಡ್ಬೇಡ, ನಿನಗೆ ಅಂತ ಒಂದು ಲೈಫ್ ಇದೆ, ನೀನ್ ಅದನ್ನ ಬದುಕಲೇಬೇಕು, ಬಟ್ ಯಾವತ್ತು ನನ್ನ ನೆನ್ಪಲ್ಲಿ ಇಟ್ಕೊಂತ ಮಾತ್ರ ಹೇಳ್ತಾರೆ. ಈ ತರ ಮಾತಲ್ಲೇ ಪಾಪ ಅವರು ಸತ್ತು ಹೋದ್ರು. ಅವ್ರಿಗೆ ಫ್ಯೂನರಲ್ ನಡೆಯುತ್ತೆ. ಅವ್ರನ್ನ ಮಣ್ ಮಾಡಿರೋ ಜಾಗದಲ್ಲಿ ಅವ್ರ ಫ್ರೆಂಡ್ ಬಂದು ನೋಡ್ತಾನೆ. ಆಕ್ಚುಲಿ ಅವನು ಪಾಸ್ಟರ್ ಫ್ರೆಂಡ್ ಹತ್ರ ಮಾತಾಡೋದನ್ನ ಬಿಟ್ಬಿಟ್ಟಿರ್ತಾನೆ, 30 ವರ್ಷದಿಂದ ಮಾತಾಡಿರೋದಿಲ್ಲ. ಈಗ 30 ವರ್ಷದಿಂದ ನನ್ನ ಹತ್ರ ಮಾತಾಡೇ ಇಲ್ಲ ಕಣೋ, ನೀನು ನನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಲ್ವಾ, ಸತ್ತಿರೋದ್ ಕೂಡ ನನ್ಗೆ ಗೊತ್ತಾಗ್ಲಿಲ್ವಲ್ಲ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಹೀರೋ ಅವರ ಮಗಳು ಬರ್ತಾಳೆ. ಅಂಕಲ್ ನೀವೇನಾ ಅಪ್ಪ ಅವ್ರ ಫ್ರೆಂಡು, ನೀವು ಖಂಡಿತ ಬಂದೇ ಬರ್ತೀರಾ ಅಂತ ಅಪ್ಪ ಹೇಳಿದ್ರು. ಅಪ್ಪ ನಿಮ್ಗೋಸ್ಕರ ಬಾಕ್ಸ್ ನ ಕೊಡಕ್ಕೆ ಹೇಳಿದ್ರು, ತಗೊಳ್ಳಿ ಅಂಕಲ್, ತಗೊಳ್ಳಿ ಬಾಕ್ಸ್ ನ ಅಂತ ಹೇಳಿ ಕೊಡ್ತಾಳೆ. 30 ವರ್ಷದಿಂದ
ವರ್ಷದಿಂದ ಅವ್ನ ಹತ್ರ ಮಾತಾಡೇ ಇಲ್ಲ. ಹಂಗಿರ್ಬೇಕಾದ್ರೆ ನನ್ಗೋಸ್ಕರ ಏನಕ್ಕೆ ಬಾಕ್ಸ್ ನ ಕೊಟ್ಟ ಅಂತ ಅದನ್ನ ತಗೊಂಡೋಗಿ ಒಂದು ಬೀಚ್ ಸೈಡ್ ಕುತ್ಕೊಂಡು ನೋಡಿದಾಗ ಅದ್ರಲ್ಲಿ ಒಂದು ಬುಕ್ ಇರುತ್ತೆ. ಆ ಬುಕ್ ನ ಓಪನ್ ಮಾಡಿ ಓದಕ್ಕೆ ಶುರು ಮಾಡ್ತಾರೆ. ನೋಡಿ, ಅವ್ರು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಓದಾಗಿಂದ ಇವಾಗವರೆಗೂ ಏನೆಲ್ಲ ನಡೀತು ಅಂತ ಪ್ರತಿಯೊಂದನ್ನ ಕೂಡ ಬರ್ದಿರ್ತಾರೆ. ಅದಕ್ಕೋಸ್ಕರ ಕಾಣೋ ನನ್ನ ಹತ್ರ ಮಾತಾಡಿಲ್ಲ ಅಂತ ಫೈನಲ್ ಆಗಿ ಸಾರಿ ಕೂಡ ಕೇಳಿರ್ತಾರೆ. ಇದನ್ನ ನೋಡಿ ಅವ್ನಿಗೆ ಸಖತ್ ಶಾಕ್ ಆದ್ರೂ ಒಂದ್ ಕಡೆ ತುಂಬಾ ಬೇಜಾರಾಗುತ್ತೆ, ನನ್ನ ನೀವು ದೂರ ಮಾಡ್ಕೊಂಡಲ್ವಾ ಅಂತ. ನೆಕ್ಸ್ಟ್ ಮಿನಿಟ್ ಹೀರೋಯಿನ್ ನ ಮೀಟ್ ಮಾಡಿ ಹೀರೋಯಿನ್ ಹತ್ರ ನಡೆದಿರೋ ವಿಷಯನೆಲ್ಲ ಹೇಳಿ ಆ ಬುಕ್ ನ ಕೂಡ ಕೊಡ್ತಾನೆ. ಆ ಬುಕ್ ಅಲ್ಲಿರೋ ವಿಷಯನೆಲ್ಲ ಓದ್ಬಿಟ್ಟು ಹೀರೋಯಿನ್ ಗೆ ಸಖತ್ ಶಾಕು, ನಿಜವಾಗ್ಲೂ ಈ ತರ ಎಲ್ಲ ನಡೀತಾ, ಅವ್ನ್ ಈ ತರ ಎಲ್ಲ ಮಾಡದ್ನ ಅಂತ. ಈ ತರ ಶಾಕ್ ಅಲ್ಲಿ ಇರ್ಬೇಕಾದ್ರೆ ಮನೇಲಿರೋ ನಮ್ ಹೀರೋ ಫ್ರೆಂಡ್ ನ ತೋರಿಸ್ತಾರೆ. ಅವ್ನಿಗೆ ಕೈಯಲ್ಲಿ ಏನೋ ಕೌಂಟ್ ಮಾಡ್ತಾ ಇರ್ತಾನೆ. ಬೇರೇನು ಇಲ್ಲ, ನಮ್ ಹೀರೋ ಡೀಟೇಲ್ಡ್ ಆಗ ಬುಕ್ ಅಲ್ಲಿ ಬರ್ದಿರ್ತಾನಲ್ಲ ಎಷ್ಟು ಸತಿ ಟೈಮ್ ಟ್ರಾವೆಲ್ ಮಾಡದ ಅಂತ. 9 ಸತಿ ಟೈಮ್ ಟ್ರಾವೆಲ್ ಮಾಡಿರ್ತಾನೆ. ಹಂಗಾದ್ರೆ ಆ ಬಾಟಲ್ ಇದ್ದಿದ್ದು ಟೋಟಲ್ ಆಗಿ 10 ಟ್ಯಾಬ್ಲೆಟ್. ಇನ್ನು ಒಂದು ಟ್ಯಾಬ್ಲೆಟ್ ಇರ್ಬೇಕಲ್ವಾ, ಅದೆಲ್ಲೋ ಇರುತ್ತೆ, ಅದನ್ನ ಯೂಸ್ ಮಾಡಿ ಅವನನ್ನ ಹೆಂಗಾದ್ರೂ ಕಾಪಾಡ್ಕೋಬೇಕು ಅಂತ ಹೇಳಿ ಹೀರೋ ಮನೆಗೆ ಹೋಗ್ಬಿಟ್ಟು ಎಲ್ಲಾ ಸುತ್ತಮುತ್ತ ಹುಡುಕ್ತಾ ಇರ್ತಾರೆ. ಎಲ್ಲೂ ಸಿಗ್ಲಿಲ್ಲ. ಆಗ ಅವ್ನಿಗೆ ಫ್ಲಾಶ್ ಆಗುತ್ತೆ, ಹೀರೋಗೆ ಫೇವರೇಟ್ ಆಗಿರೋ ಒಂದು ಆಲ್ಬಮ್ ಇದೆ, ಮೋಸ್ಟ್ಲಿ ಅದ್ರಲ್ಲಿ ಏನಾದ್ರೂ ಇಟ್ಟಿರ್ತಾನ ಅಂತ ಕ್ಯಾಸೆಟ್ ಎಲ್ಲ ತೆಗೆದು ನೋಡಿದಾಗ ಆ ಕ್ಯಾಸೆಟ್ ಸೆಂಟ್ರಲ್ ಟ್ಯಾಬ್ಲೆಟ್ ನ ಅನ್ಸಿಟ್ಟಿರ್ತಾರೆ. ಆ ಟ್ಯಾಬ್ಲೆಟ್ ಸಿಕ್ಬಿಡ್ತು ಅಂತ ಹೇಳಿ ಖುಷಿ ಪಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಫೋನ್ ಇಂದ ಇವ್ನಿಗೊಂದು ಕಾಲ್ ಬರುತ್ತೆ. ಅವಳು ಹೇಳ್ತಾಳೆ, ನಿಜವಾಗ್ಲೂ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ್ನೇನೋ, ಈ ಬುಕ್ ಅಲ್ಲಿ ಇತರ ಎಲ್ಲ ಬರ್ದಿದೆ, ನಿಜವಾಗ್ಲೂ ಇದೆಲ್ಲ ನಂಬೋ ತರ ಇದೆಯಾ ಅಂದಾಗ ನಾನು ಇಷ್ಟೊತ್ತು ನಂಬಿಲ್ಲ ಅಮ್ಮ, ಇವಾಗ ತಾನೇ ನೋಡ್ದೆ, ನನ್ಗೆ ಇವಾಗ ಗೊತ್ತಾಯ್ತು ಟ್ಯಾಬ್ಲೆಟ್ ನನ್ ಕೈಯಲ್ಲೇ ಇದೆ, ನೋಡ್ಕೊಂಡಿರು, ಈ ಟ್ಯಾಬ್ಲೆಟ್ ಹಾಕೊಂಡು ನಾನು ಪಾಸ್ಟ್ ಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಹೀರೋನ ಕಾಪಾಡ್ಬಿಡ್ತೀನಿ ಅಂತ ಹೇಳಿ ಖುಷಿಯಾಗಿ ಕಾಲ್ ನ ಕಟ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ನಿದ್ದೆ ಮಾಡೋಣ ಅಂತ ಹೋಗ್ತಾನೆ. ಅವ್ನಿಗೆ ನಿದ್ದೆನೆ ಬರ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಜ್ಞಾನ ತಪ್ಪಿ ಆದ್ರೂ ನಾನು ಅಲ್ಲಿ ಗೊಟ್ಟೋಗ್ಬೇಕು ಅಂತ ಹೇಳಿ ಮೇಲೆ ಸ್ಟೆಪ್ಸ್ ಇಂದ ಉರುಳ್ಕೊಂಬಂದ್ ಕೆಳಗಡೆ ಬೀಳ್ತಾನೆ. ಹಂಗ್ ಬಿದ್ದಿದ್ ಫೋರ್ಸ್ಗೆ ಅವ್ನ್ ಜ್ಞಾನನು ತಪ್ಪಿಟ್ಟ. ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟ್ ಗೂ ಹೊರಟೋದ. ಪಾಸ್ಟ್ ಹೋಗೋದಲ್ಲಿ ಅವನು ಒಂದು ಪೊಲೀಸ್ ಆಫೀಸರ್ ಇರ್ತಾನೆ, ಒಂದು ಜೀಪ್ ಅಲ್ಲಿ ಕೂತಿರ್ತಾನೆ. ಅದೇ ಕಾರಲ್ಲೇ ಹಿಂದ್ಗಡೆ ನಮ್ ಹೀರೋ ಕೂತಿರ್ತಾನೆ. ಆತರ ಪಾಸ್ಟ್ ಅವನ ವರ್ಷನ್ ನೋಡ್ಕೊಂಡು ಸಖತ್ ಶಾಕ್ ಆಗ್ಬಿಟ್ಟ. ಏಯ್ ನಿಜವಾಗ್ಲೂ ನೀನೇನೇನೋ, ನನ್ ಕೈಲಿ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅವ್ನ್ ಕಾರಲ್ಲಿ ಮಾತಾಡ್ತಾ ಇದ್ರೆ ಆ ಪಾಸ್ಟ್ ಅಲ್ಲಿ ಇರೋ ಅವ್ರ ಫ್ರೆಂಡ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನೋ ಮಾತಾಡ್ತಾ ಇದ್ದೆ, ನೀನ್ ಯಾವನೋ, ನೀನ್ ಯಾವಾಗ ಕಾರ್ ಒಳಗಡೆ ಬಂದೆ ಅಂತ ಹೇಳಿದಾಗ ನಾನು ಅದೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ನಾನು ಹೇಳೋ ಜಾಗಕ್ಕೆ ಕಾರ್ನ ಬಿಡು ಅಂತ ಹೇಳಿ ಸ್ಟ್ರೇಟ್ ಆಗಿ ಹೀರೋನ ನೋಡೋದಕ್ಕೆ ಅಂತ ಹಾಸ್ಪಿಟಲ್ ಹತ್ರ ಹೋಗ್ತಾರೆ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಮ್ ಹೀರೋ ಟೆನ್ಷನ್ ಆಗ್ಬಿಟ್ಟು ಸ್ಮೋಕ್ ಮಾಡೋಣ ಅಂತ ಸಿಗರೇಟ್ ಎತ್ತಿ ಬಾಯಲ್ಲಿ ಇಟ್ಕೊಂಡಿರ್ತಾರೆ. ಅದನ್ನ ನೋಡಿದ ತಕ್ಷಣ ಓಡ್ ಬಂದು ಸಿಗರೇಟ್ ಕಿತ್ತಿ ಕೆಳಗಡೆ ಬಿಸಾಕ್ಬಿಟ್ಟು, ಏನೋ ಮಾಡ್ತಾ ಇದೀಯ ನೀನು, ಯಾಕೋ ಎಲ್ಲದನ್ನ ನಾನಿಂದ ಮುಚ್ಚಿಟ್ಟೆ ಅಂತ ಹೇಳಿ ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾ ಇದ್ರೆ ಪಾಸ್ಟ್ ಅಲ್ಲಿ ಇರೋ ನಮ್ ಹೀರೋಗ್ ಅರ್ಥ ಆಗ್ತಲ್ಲ ಯಾರು ಇವನು, ಏನಕ್ ನನ್ನ ಹತ್ರ ಬಂದ್ ಈ ತರ ಮಾತಾಡ್ತಿದ್ದಾನೆ ಅಂತ. ಆಮೇಲೆ ಆ ಫ್ರೆಂಡೇ ಹೇಳ್ತಾನೆ, ನಾನೇ ಕಣೋ ನಿನ್ ಫ್ರೆಂಡು, ಫ್ಯೂಚರ್ ಇಂದ ಬಂದಿದ್ದೀನಿ, ನಾನೀಗ ಬಾಂಡ್ಲಿ ಆಗಿರೋದ್ರಿಂದ ಗುರ್ತು ಸಿಕ್ಕಲ್ಲ ಬಿಡು ಅಂತ ಹೇಳಿದ್ಮೇಲೆ ಹಗ್ ಮಾಡ್ಕೊಂಡು ಹಂಗೆ ಪ್ರೀತಿನ ಶೇರ್ ಮಾಡ್ಕೊಳ್ತಾರೆ. ಆಗ ಹೀರೋ ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಈ ತರ ನಡೆದಿರೋದ್ರಿಂದ ನನ್ನ ಹತ್ರ ಏನು ಹೇಳಿಲ್ಲ, 30 ವರ್ಷ ವಿಷಯನ ಮುಚ್ಚಿಡ್ಬೇಕಾಯ್ತು ಅಂದಾಗ, ಅದಕ್ಕಂತ 30 ವರ್ಷನ ಮುಚ್ಚಿಡ್ತೀಯ, ಸರಿ ಆಯ್ತು, ನನಗಿವಾಗ ನಿಜ ಗೊತ್ತಾಯ್ತು, ಈಗ ಈ ನಿಜನೆಲ್ಲ ಹೋಗ್ಬಿಟ್ಟು ಪ್ರೆಸೆಂಟ್ ಅಲ್ಲಿ ಇರೋ ನನ್ನ ಹತ್ರ ನೀನೇನು ಹೇಳಕ್ ಹೋಗ್ಬೇಡ, ಹೆಂಗಿತ್ತೋ ಹಂಗೆ ಬಿಟ್ಬಿಡು, ಮತ್ತೆ ನಿನ್ನ 30 ವರ್ಷ ಆದ್ಮೇಲೆ ಮೀಟ್ ಆಗ್ತೀನಿ, ನೀನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಲೂಸು ಏನಕ್ಕೋಸ್ಕರ ಬಂದ ಕೆಲ್ಸನ ಮಾಡ್ದೇನೆ ಹೋಗ್ಬಿಟ್ಟ. ಅವ್ನ ಅರ್ಧ ಪಾಸ್ಟ್ ಬಂದಿದ್ದ ಏನಕ್ಕೆ, ಹೀರೋನ ಸ್ಮೋಕ್ ಮಾಡೋದನ್ನ ಬಿಡಿಸೋದಕ್ಕೆ. ನಿನ್ಗೆ ಲಂಗ್ ಕ್ಯಾನ್ಸರ್ ಬರುತ್ತೆ, ನೀನ್ ಸತ್ತೋಗ್ಬಿಡ್ತೀಯ, ಸೊ ಸ್ಮೋಕ್ ಮಾಡ್ಬೇಡ ಅಂತ ಹೇಳೋದಕ್ಕೋಸ್ಕರ ತಾನೇ ಬಂದ. ಅದನ್ನ ಹೇಳ್ದೇನೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೊರಟೋದ ಮತ್ತೆ ರಿಟರ್ನ್. ಆತರ ಅವ್ನಿಗೆ ಅಲ್ಲಿ ಎಚ್ಚರ ಆದ್ಮೇಲೆ ಅವನಿಗೆ ಬೈಕೊಳ್ತಾ ಇರ್ತಾನೆ, ಅಯ್ಯೋ ನೀನ್ ಮುಟ್ಟಾಳ, ಹೋಗಿದ್ ಕೆಲ್ಸ ಏನು, ನೀನ್ ಮಾಡ್ಕೊಂಡ್ ಬಂದಿರೋ ಕೆಲ್ಸ ಏನು, ಅವನನ್ನ ಕಾಪಾಡೋದ್ ಬಿಟ್ಬಿಟ್ಟು ಬೇಡದಿರೋ ವಿಷಯನ ಮಾತಾಡ್ಕೊಂಡ್ ಬಂದಿದ್ಯಾ, ನಾನು ಹೇಳೋ ವಿಷಯ ಅವ್ನಿಗೆ ಅರ್ಥ ಆಯ್ತೋ ಇಲ್ವೋ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಹಂಗೆ ಒಂದು ಪಾರ್ಕ್ ಅಲ್ಲಿ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ರು ಬಂದಿರ್ತಾರೆ. ಕೈಲ್ ಫುಲ್ ಆಗಿ ಬಲೂನ್ಸ್, ಈ ಗೊಂಬೆ ಬಲೂನ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು. ಇದಕ್ಕೂ ಮುಂಚೆ ನೋಡಿರ್ತೀವಿ ಪಾಸ್ಟ್ ಅಲ್ಲಿ ನಮ್ ಹೀರೋ ಯಾವ ತರ ಹೀರೋಯಿನ್ ನ ಪ್ರಪೋಸ್ ಮಾಡದ್ನೋ ಅದೇ ತರನೇ ಇವಾಗ ಒಬ್ರು ಬಂದು ಪ್ರಪೋಸ್ ಮಾಡ್ತಾ ಇರೋದು. ಬೇರೆ ಯಾರು ಅಲ್ಲ, ನಮ್ಮ ಹೀರೋನೆ. ಸತ್ತೋಗಿರ್ಬೇಕಲ್ವಾ, ಅವ್ನ ಹೆಂಗ್ ಬದುಕ್ತಾ ಅಂತ ನೋಡ್ತಾ ಇದ್ದೀರಾ. ಹೀರೋ ಅವರ ಫ್ರೆಂಡ್ ಏನಕ್ಕೋಸ್ಕರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ ಅಂತ ಅವ್ನ್ ಹೇಳ್ದೆ ಇದ್ರು ಅವ್ರು ಅದನ್ನ ಅರ್ಥ ಮಾಡ್ಕೊಂಡ್ರು. ಬಂದಿದ್ ಫೋಸ್ಗೆ ಸಿಗರೇಟ್ ನ ಎತ್ತಿ ಕೆಳಗಡೆ ಹೊಡೆದು ಬಿಸಾಕ್ಬಿಟ್ರು. ಅಷ್ಟೇ ಅಲ್ಲ, ನಮ್ ಹೀರೋ ಯಾವಾಗೆಲ್ಲ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋದ್ರು ಅವಾಗೆಲ್ಲ ಕೆಮ್ತಾ ಇದ್ದಿದ್ದು, ಬಾಯಲ್ಲಿ ಬ್ಲಡ್ ಬರ್ತಾ ಇದ್ದಿದ್ದೆಲ್ಲ ನೋಡಿದ್ರು. ಅದರಿಂದಾನೇ ಅವ್ರಿಗೆ ಅರ್ಥ ಆಗೋಯ್ತು ಫ್ಯೂಚರ್ ಅಲ್ಲಿ ನನ್ಗೆ ಈ ತರ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ಸ್ಮೋಕಿಂಗ್ ನ ಅವಾಗೆ ಬಿಟ್ಬಿಟ್ಟಿರ್ತಾರೆ. ಈಗ ನಮ್ ಹೀರೋಗೆ ಏನು ಇಲ್ಲ, ಅವರು ನಾರ್ಮಲ್ ಆಗೇ ಇದ್ದಾರೆ. ಅದರಿಂದಾನೇ ಇವಾಗ ಹೀರೋಯಿನ್ ನ ಮೀಟ್ ಮಾಡಕ್ಕೆ ಅಂತ ಬಂದಿರೋದು. ಇವಾಗ ಹೀರೋಯಿನ್ ನ ಮೀಟ್ ಮಾಡಿ ಅವರಿಬ್ರು ಒಂದಾದ್ರೆ ಏನು ಪ್ರಾಬ್ಲಮ್ ಇಲ್ವಲ್ಲ, ಇನ್ನೇನು ಚೇಂಜ್ ಆಗೋದಕ್ಕಿಲ್ವಲ್ಲ. ಆಲ್ರೆಡಿ ಹೀರೋಗೆ ಮಗಳು ಹುಟ್ಬಿಟ್ಟಿದ್ದಾಳೆ. ಈಗ ಅವರು ಸೇರೋದ್ರಿಂದ ಒಂದು ಹ್ಯಾಪಿ ಎಂಡಿಂಗ್ ಅಂತಾನೆ ಹೇಳ್ಬೋದು. ಹೇಗಿತ್ತು ಈ ಮೂವಿ ಅಂತ ನೀವು ನನಗೆ ಹೇಳಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಒಂದು ಡಿಫ್ರೆಂಟ್ ಟೈಮ್ ಟ್ರಾವೆಲ್ ಸ್ಟೋರಿ ಅಂತಾನೆ ಹೇಳ್ಬೋದು. ಮತ್ತೆ ಈ ಮೂವಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮನ್ನ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.